ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅನಿಲ್ ಜಾಧವ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ ಸೋನಿಯಾ ಗಾಂಧಿ ಬ್ರಿಗೇಡ್ ಯೂತ್ ಜಿಲ್ಲಾ ಅಧ್ಯಕ್ಷ ಉಮೇಶ್ ಗಾಯಕ್ವಾಡ್ ಅವರು ಆಗ್ರಹಿಸಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದ ಈಶ್ವರ್ ಬಿ ಖಂಡ್ರೆ ಅವರಿಗೆ ಶುಭಾಶಯ ಕೋರಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇರುವ 3 ವಿಧಾನ ಪರಿಷತ್ ಸ್ಥಾನಗಳಲ್ಲಿ ಒಂದನ್ನು ಕ್ರೈಸ್ತರ ಕೋಟಾದಲ್ಲಿ ಬೀದರ್ ಜಿಲ್ಲೆಯ ಅನಿಲ್ ಜಾಧವ್ ಅವರಿಗೆ ನೀಡಬೇಕೆಂದು ಮನವಿ ಮಾಡಿದರು. ಅನಿಲ್ ಜಾಧವ್ ಅವರು ಕಳೆದ 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಲೋಕಸಭೆ, ವಿಧಾನಸಭೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಎಂದು ಹೇಳಿದರು. ವೋಟ್ ಚೋರಿ ಅಭಿಯಾನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಹಾಗೂ ಕ್ರೈಸ್ತ ನಿಗಮ ಮಂಡಳಿಗಾಗಿ ಅನೇಕ ಹೋರಾಟ ನಡೆಸಿದ್ದಾರೆ. ಪಕ್ಷ ಸಂಘಟನೆ ಬಲಪಡಿಸುವಲ್ಲಿ ಹಾಗೂ ವಿವಿಧ ಜನಪರ ಹೋರಾಟಗಳಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದು, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಅನಿಲ್ ಜಾಧವ್ ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕೆಂದು ಉಮೇಶ್ ಗಾಯಕ್ವಾಡ್ ಅವರು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿಗಳು ಜಿ ಪರಮೇಶ್ವರ್, ಈಶ್ವರ್ ಖಂಡ್ರೆ, ಶಾಸಕರಾದ ರಹೀಂ ಖಾನ್, ಕೆಜೆ ಜಾರ್ಜ್, ಐವನ್ ಡಿಸೋಜಾ ಅವರಿಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಸಿಂಹ ಸೇನೆ ಉಪಾಧ್ಯಕ್ಷ ಸುರೇಂದ್ರ ಕೋಟೆ, ಯುವ ಮುಖಂಡರಾದ ಸಚಿನ್ ಕೋಟಿಕರ್, ಸ್ಟ್ಯಾನ್ಲಿ ಕೋಟಿಕರ್, ಲೋಕೇಶ್ ಹಲ್ಗೆನೂರ್, ಪ್ರೇಮ್ಕುಮಾರ್ ದದ್ದಾಪುರ್ಕರ್, ಜಾನ್ ವರ್ಮಾ, ರಾಹುಲ್ ರಾಯನೂರ್ ಸೇರಿದಂತೆ ಸಂಘಟನೆಯ ವಿವಿಧ ಮುಖಂಡರು ಉಪಸ್ಥಿತರಿದ್ದು, ಅನಿಲ್ ಜಾಧವ್ ಅವರ ಹೆಸರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಪರಿಗಣಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಸರಿ, ನಾನು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಜಯವಾಗಲಿ, ರಾಹುಲ್ ಗಾಂಧೀಜಿ ಅವರಿಗೆ ಜಯವಾಗಲಿ, ಸೋನಿಯಾ ಗಾಂಧೀಜಿ ಅವರಿಗೆ ಜಯವಾಗಲಿ. ಇಲ್ಲಿ ಸೇರಿದಂಥ ಉದ್ದೇಶ, ಮೊದಲು ನಾನು ನಮ್ಮ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಇರುವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭ ಕೋರ್ತೀನಿ. ಮತ್ತು ನಮ್ಮ ಸ್ಥಳೀಯ ಪಾಲ್ಕಿ MLA ಇರುವಂಥ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಕ್ಯಾಬಿನೆಟ್ ಮಿನಿಸ್ಟರ್ ಅವರಿಗೂ ನಾವು ಇಲ್ಲಿ ನಮ್ಮ ಸಂಘಟನೆ ವತಿಯಿಂದ ಶುಭ ಕೋರ್ತಾ ಇದ್ದೀವಿ. ಇಲ್ಲಿ ಸೇರಿದಂಥ ಉದ್ದೇಶ ಏನಂತಂದ್ರೆ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಬ್ರಿಗೇಡ್ ಆಲ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಜಾಧವ್ ಅವರಿಗೋಸ್ಕರ 317J ಭಾಗದಲ್ಲಿ ಮೂರು MLC ಸೀಟ್ ಖಾಲಿ ಇರ್ತದೆ. ಆ ಒಂದು 3 MLCದಾಗ ನಮ್ಮ ಅನಿಲ್ ಕುಮಾರ್ ಜಾಧವ್ ಅವರಿಗೆ ಒಂದು MLC ಕೊಡ್ಬೇಕಂತ ನಮ್ಮ ಒಂದು ಮನವಿ ಇದೆ. ತಾವುಗಳು ಪಕ್ಷದ ಒಂದು ಕೆಲಸದಲ್ಲಿ ಇವರು 20 ವರ್ಷ ದುಡಿದು ಗುರುತಿಸ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ಇವರನ್ನು ನೀವು ತಮ್ಮ ಒಂದು ಈಶ್ವರ್ ಖಂಡ್ರೆ ಸಾಹೇಬ್ರೆ ಇವರನ್ನು ನಿಮ್ಮ ಪಕ್ಷದ ಮೂಲಕ ಗುರುತಿಸ್ಕೊಂಡು ಇವ್ರಿಗೊಂದು MLC ಸೀಟ್ ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಉಮೇಶ್ ಗಾಯಕ್ವಾಡ್, ಸೋನಿಯಾ ಗಾಂಧಿ ಬ್ರಿಗೇಡ್ ಆಲ್ ಇಂಡಿಯಾದ ಯೂತ್ ಪ್ರೆಸಿಡೆಂಟ್ ಇದ್ದೀನಿ. ಲೀಡರ್ಶಿಪ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಾಧವ್ ಅವರಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ 3 ಸ್ಥಳ ಖಾಲಿ ಇದೆ. ಅದರ ಸಲುವಾಗಿ ನಮ್ಮ ಅನಿಲ್ ಕುಮಾರ್ ಜಾಧವ್ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಭಾಳಷ್ಟು ದುಡಿದಿದ್ದಾರೆ. ಅದರ ಸಲುವಾಗಿ ನಾವೊಂದು ಬೇಡಿಕೆ ಇದೆ, ಅನಿಲ್ ಕುಮಾರ್ ಜಾಧವ್ ಅವರಿಗೆ MLC ಸೀಟ್ ಕೊಡಲೇಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೇಮ್ ಕುಮಾರ್.